1978ರಲ್ಲಿ ಕೊನೆಯ ಬಾರಿಗೆ ರತ್ನ ಭಂಡಾರದ ಬಾಗಿಲನ್ನ ಓಪನ್ ಮಾಡಲಾಗಿತ್ತು. ನಂತರದಲ್ಲಿ ದೇಗುಲದ ರತ್ನ ಭಂಡಾರ ಬಾಗಿಲು ಓಪನ್ ಆಗಿರಲಿಲ್ಲ. 1978ರಲ್ಲೇ ಕೊನೆ. ಇನ್ನು 2018ರಲ್ಲಿ ಆಭರಣ ಪರಿಶೀಲನೆಗೆ ಸುಪ್ರೀಂ ಕೋರ್ಟ್ನಿಂದ ಆದೇಶ ಬರುತ್ತೆ. ಪುರಾತತ್ವ ಇಲಾಖೆಗೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಡುತ್ತೆ. ಸುಪ್ರೀಂ ಕೋರ್ಟ್ನ ಸೂಚನೆಯ ಮೇರೆಗೆ ಅಧಿಕಾರಿಗಳು ಪರಿಶೀಲನೆಗೆ ಬರ್ತಾರೆ ದೇಗುಲಕ್ಕೆ. ಎಎಸ್ಐ ಅಧಿಕಾರಿಗಳ ತಂಡಕ್ಕೆ ಕೀಲಿಕೈ ಸಿಕ್ಕಿರಲಿಲ್ಲ. ಕೀಲಿಕೈ ನಾಪತ್ತೆಯಾಗಿದೆ ಅಂತ ಹೇಳಿ ದೇವಸ್ಥಾನದ ಆಡಳಿತ ಮಂಡಳಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡ್ತಾರೆ. ಅಂದಿನಿಂದ ಈವರೆಗೂ ಕೂಡ ಕೀಲಿಕೈ ಹುಡುಕಾಟ ನಡೆದಿತ್ತು. ಇದೀಗ ಡೂಪ್ಲಿಕೇಟ್ ಕೀಯನ್ನ ಬಳಸಿ ರತ್ನ ಭಂಡಾರವನ್ನ ಓಪನ್ ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ ಸೂಚನೆಯನ್ನ 2018ರಲ್ಲೇ ಕೊಟ್ಟಿತ್ತು. ಏನೆಲ್ಲ ಆಭರಣಗಳು ಇದೆ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನ ಮಾಡಬೇಕು, ಅದರ ಲೆಕ್ಕವನ್ನ ಕೊಡಬೇಕು ಅಂತ ಹೇಳಿ ಪುರಾತತ್ವ ಇಲಾಖೆಗೆ ಆದೇಶವನ್ನ ಕೊಡಲಾಗಿತ್ತು. ಇದುವರೆಗೂ ಕೂಡ 2018ರಿಂದ ಸಾಧ್ಯವಾಗಿರಲಿಲ್ಲ. ಎಲ್ಲದಕ್ಕೂ ಕೂಡ ಗಳಿಗೆ ಕೂಡಿ ಬರಬೇಕು ಅಂತೀವಲ್ಲ, ಹಾಗಾಗಿದೆ. ಈ ವಿಚಾರದಲ್ಲೂ ಕೂಡ ಸಮಿತಿಯನ್ನು ರಚನೆ ಮಾಡಲಾಗುತ್ತೆ. ಒಡಿಶಾ ರಾಜ್ಯ ಸರ್ಕಾರ ಸಮಿತಿಯನ್ನು ರಚನೆ ಮಾಡುತ್ತೆ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ. ಆ ಸಮಿತಿ ಸದಸ್ಯರು ಇವತ್ತು ರತ್ನ ಭಂಡಾರದ ಬಾಗಿಲನ್ನು ಓಪನ್ ಮಾಡಿದ್ದಾರೆ. ಇನ್ನೂ ಕೂಡ ಇದ್ರ ಬಗ್ಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಲಭ್ಯವಾಗ್ತಾ ಹೋಗುತ್ತೆ.